Little Champs Gurukulam School, a school with a difference. A child learns and grows. While we try to teach our children about life, our children teach us what life is all about. Children want the same things we want: to laugh, to be challenged, to be entertained and delighted. ಲಿಟಲ್ ಚಾಂಪ್ಸ್ ಗುರುಕುಲಂ ಸ್ಕೂಲ್ ತಮ್ಮೆಲ್ಲರಿಗೂ ಲಿಟಲ್ ಚಾಂಪ್ಸ್ ಗುರುಕುಲಂಗೆ ಸ್ವಾಗತ. ಹಳೆ ಬೇರು ಹೊಸ ಚಿಗುರು ಎಂಬಂತೆ ನಮ್ಮ ಶಾಲೆಯಲ್ಲಿ ಮೊದಲಿನ ಗುರುಕುಲ ಪದ್ಧತಿಯಂತೆಯೇ ಮಕ್ಕಳಿಗೆ ಶ್ಲೋಕ, ವಚನ ಮತ್ತು ಪ್ರಾರ್ಥನೆಯನ್ನು ಹೇಳಿಕೊಡಲಾಗುತ್ತದೆ. ಸಿಂಧನೂರಿನ ಹೃದಯ ಭಾಗದಲ್ಲಿರುವಂತಹ ಲಿಟಲ್ ಚಾಂಪ್ಸ್ ಗುರುಕುಲಂ ಶಾಲೆಯ ಸೌಲಭ್ಯಗಳು: ನಮ್ಮ ಶಾಲೆಯಲ್ಲಿ ಪಠ್ಯಕ್ರಮದ ಬೋಧನೆಯ ಜೊತೆಗೆ ಎಲ್ಲಾ ತರಹದ ಆಟೋಟಗಳು, ಚಟುವಟಿಕೆಗಳು, ಸಂಗೀತ, ನೃತ್ಯ, ಚಿತ್ರಕಲೆ ಮತ್ತು ಕರಾಟೆಯನ್ನು ಕಲಿಸಿಕೊಡಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಸಂಗೀತದ ಜೊತೆಗೆ ಸಂಗೀತದ ವಾದ್ಯಗಳಾದಂತಹ ಗಿಟಾರ್, ತಬಲಾ, ಕ್ಯಾಶಿಯೋ, ಕೊಳಲು ಸಹ ಕಲಿಸಿಕೊಡಲಾಗುತ್ತದೆ. ಶಾಲೆಯಲ್ಲಿ ಸ್ವಿಮ್ಮಿಂಗ್ ತರಬೇತಿಯನ್ನು ಸಹ ಕಲಿಸಿಕೊಡಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ತರಬೇತಿಯ ಜೊತೆಗೆ ಗ್ರಂಥಾಲಯ ಸೌಲಭ್ಯವೂ ಸಹ ಇದೆ. ಶಾಲೆ ಸುಸಜ್ಜಿತ ಕಟ್ಟಡದೊಂದಿಗೆ ಸುಂದರವಾದ ಪರಿಸರವನ್ನು ಸಹ ಹೊಂದಿದೆ. ನಮ್ಮ ಶಾಲೆಯಲ್ಲಿ ವಾಹನ ಸೌಲಭ್ಯವಿದೆ. ಐಕ್ಯೂ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಸಿಂಧನೂರು. ಐಕ್ಯೂ ಇಂಟರ್ನ್ಯಾಷನಲ್ ಸ್ಕೂಲ್ 1ರಿಂದ 10ನೇ ತರಗತಿ ಐಸಿಎಸ್ಸಿ ಮತ್ತು ಪಿಯು ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ. ನಮ್ಮಲ್ಲಿ ಐಐಟಿ, ಜೆಇಇ ಹಾಗೂ ನೀಟ್ ಕೋರ್ಸ್ಗಳು, ಪಿಸಿಎಂಬಿ, ಪಿಸಿಎಂಸಿ ಮತ್ತು ಕಾಮರ್ಸ್ ಹೇಳಲಾಗುತ್ತದೆ. ಹಾಗೆ 6ರಿಂದ 10ನೇ ತರಗತಿ ಮಕ್ಕಳಿಗೆ ಆರಂಭದಿಂದಲೇ ಜೆಇಇ, ಐಐಟಿ, ನೀಟ್, ಒಲಿಂಪಿಯಾಡ್, ಎನ್ಟಿಎಸಿ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡಲಾಗುವುದು. 11ನೇ ಮತ್ತು 12ನೇ ತರಗತಿಯವರೆಗೆ ಭಾರತದ ಪ್ರತಿಷ್ಠಿತ ಕೋರ್ಸ್ಗಳಾದ ಜೆಇಇ, ಐಐಟಿ ಮತ್ತು ನೀಟ್ ತರಬೇತಿ ನೀಡಲಾಗುವುದು. ನುರಿತ ಅನುಭವಿ ಹೊಂದಿದ ಶಿಕ್ಷಕ ವೃಂದ, ಪಠ್ಯಕ್ರಮದ ಜೊತೆಗೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಮಾಡಿಸಲಾಗುವುದು. ವಿಶಿಷ್ಟ ಹಾಗೂ ವೈವಿಧ್ಯಮಯ ಆವರಣದೊಂದಿಗೆ ಸುಸಜ್ಜಿತ ಕೊಠಡಿಗಳು, ಪಾರದರ್ಶಕತೆಯಿಂದ ಕೂಡಿದ ಉತ್ತಮ ಆಡಳಿತ ಮಂಡಳಿಯನ್ನ ಹೊಂದಿದ ಕಾಲೇಜು ನಮ್ಮದಾಗಿದೆ. ಸ್ಪೀಡೋಮೀಟರ್ ಅಳವಡಿಕೆಯ ವಾಹನದ ವ್ಯವಸ್ಥೆ, Welcome to our IQ family. Reach us to realize your dreams. ನಮ್ಮಲ್ಲಿ ಪ್ರವೇಶಗಳು ಪ್ರಾರಂಭವಾಗಿದ್ದು, ಪಾಲಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ. ಐಕ್ಯೂ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು, ಗಂಗಾವತಿ ರಸ್ತೆ, ಹೊಸಳ್ಳಿ ಕ್ರಾಸ್, ಸಿಂಧನೂರು. ವಿಡಿಯೋ ಮಾಡ್ರಿ.
ಶ್ರೀ ವೈಷ್ಣವಿ ಗುರುಕುಲ್ ಕೋಚಿಂಗ್ ಸೆಂಟರ್ ಸಿಂಧನೂರಿನಲ್ಲಿ ಈ ದಿವಸ ಉದ್ಘಾಟನೆ ಆಗಿದ್ದಾರೆ. ಉದ್ಘಾಟಕರಾಗಿ ಸನ್ಮಾನ್ಯ ವಿಪಕ್ಷಪ್ಪ ಸರ್ ಅವರು ಬಂದಿದ್ದಾರೆ. ಸರ್ ಒಂದು ನಿಮಿಷ ನೋಡ್ರಿ ಸರ್ ಸರ್ ಒಂದು ನಿಮಿಷ ಕಟ್ ಮಾಡಿಬಿಡ್ರಿ. ಓಕೆ ಒಂದು ನಿಮಿಷ ಇದೆ ಸರ್. ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ. ಬನ್ನಿ ಸರ್ ಪ್ಲೀಸ್. ಏನಪ್ಪ ಸರ್? ಬಸವರಾಜ್ ಸಜ್ಜನ್, ಲಿಂಗರಾಜ್ ಮತ್ತು ವಿರೂಪಾಕ್ಷಿ ಅವರು, ಇವರು ಮೂರು ಶಿಕ್ಷಣ ಕ್ಷೇತ್ರದಲ್ಲಿ ಮೊದಲೆಲ್ಲ ಪರಿಣಿತರ ಇದಕ್ಕೋಸ್ಕರನೇ ನಮಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇದೆ. ಒಂದು ಸಿನ್ನೂರಿನಲ್ಲಿ ಒಂದು ಒಳ್ಳೆಯ ಕೋಚಿಂಗ್ ಸೆಂಟರ್ನ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಅವ್ರ ಸಂಕಲ್ಪವನ್ನು ಮಾಡಿದ್ದಾರೆ. ಅವ್ರ ಮೇನ್ ಉದ್ದೇಶ ಏನಂತಂದರೆ ಶಿಕ್ಷಣ ಮತ್ತು ಹೈಜೀನ್, ಊಟದ ಬಗ್ಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಶಿಕ್ಷಣದ ಜೊತೆಗೆ ಆರೋಗ್ಯದ ಬಗ್ಗೆನೂ ಅವರು ಚೆನ್ನಾಗಿ ತಿಳ್ಕೊಂಡು ಈ ಒಂದು ಸಂಸ್ಥೆಯನ್ನು ಕಟ್ಟಿ ಹಾಕಿದ್ದಾರೆ. ಬರುವಂಥ ದಿನಗಳಲ್ಲಿ ಅವ್ರಿಗೆ ಭಗವಂತ ಯಶಸ್ವಿ ಮಾಡಲಿ, ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಲಿ. ಎಲ್ಲರೂ ಹಾಸ್ಟೆಲ್ ಮಾಡ್ತಾರೆ, ಎಲ್ಲರೂ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಮಾಡ್ತಾರೆ, ಬಟ್ ಈ ಸಮಾಜಕ್ಕೆ ಒಳ್ಳೆಯ ವಿದ್ಯಾರ್ಥಿಗಳನ್ನು ನಾವು ಕೊಡೋದು ನಮ್ಮ ಸಂಕಲ್ಪ ಆಗಬೇಕು. ಆ ಜವಾಬ್ದಾರಿ ನಿಮ್ಮ ಮೂವರ ಮೇಲಿದೆ. ನಾವೆಲ್ಲ ಗೆಳೆಯರು ನಿಮಗೆ ಮಾರಲ್ ಸಪೋರ್ಟಾಗಿ ನಿಲ್ಬೋದು ಅಷ್ಟೇ ಹೊರತು ಆ ಶಿಕ್ಷಣವನ್ನು ಡೆಲಿವರಿ ಮಾಡಲಿಕ್ಕೆ ನಿಮ್ಮ ಮೂವರೇ ಕರ್ತೃಗಳು. ನಿಮ್ಮಿಂದ ನಾವು ಇರ್ತೀವಿ, ನಿಮ್ಮ ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ನಾವೆಲ್ಲ ನಿಮಗೆ ಸಹಾಯ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಬಟ್ ನಿಮ್ಮ ಸಂಕಲ್ಪ ಮಾತ್ರ ಮಕ್ಕಳ ಭವಿಷ್ಯ ರೂಪಿಸ್ಬೇಕಂತೇಳಿ ನಮ್ಮೆಲ್ಲರ ಇಚ್ಛಾಶಕ್ತಿ ಅದೇ ಇದೆ. ಹಾಗಾಗಿ ಎಲ್ಲರ ಮನಸ್ಸು ಇದ್ದಕ್ಕೋಸ್ಕರ ಎಲ್ಲರೂ ಬಂದಿದ್ದಾರೆ ಇಲ್ಲಿ. ತಮಗೆಲ್ಲರೂ ಶುಭವಾಗಲಿ. ಎಲ್ಲ ಕಷ್ಟಪಟ್ಟು ಮಾಡಿದ್ದಾರೆ 2-3 ತಿಂಗಳಲ್ಲಿ, ಯಶಸ್ವಿ ಆಗಲಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತೀನಿ. ಧನ್ಯವಾದ. ವೈಷ್ಣವಿ ಗುರುಕುಲ ನವೋದಯ ಕೋಚಿಂಗ್ ಸೆಂಟರ್ ಪ್ರಾರಂಭೋತ್ಸವ ಸಮಾರಂಭ ಭಾಳ ಸಂತೋಷ ಆಗ್ತಾಯಿದೆ. ಸಿಂಧನೂರು ನಗರ, ಸಿಂಧನೂರು ತಾಲೂಕು ಸುಮಾರು 15-20 ವರ್ಷಗಳ ಹಿಂದಿನ ಶೈಕ್ಷಣಿಕ ಬೆಳವಣಿಗೆಯನ್ನು ನಾವು ನೋಡಿದಾಗ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅತಿ ಹಿಂದುಳಿದ ತಾಲೂಕು ಅಂದರೆ ಸಿಂಧನೂರು ತಾಲೂಕು ಅನ್ನುವಂಥ ಒಂದು ವಾತಾವರಣ ಇವತ್ತು ಉತ್ತರ ಕರ್ನಾಟಕದಲ್ಲೇ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಪಡೆಯೋದ್ರ ಮೂಲಕ ಅತಿ ಹೆಚ್ಚು ಕೋಚಿಂಗ್ ಸೆಂಟರ್ಗಳನ್ನು ಕೂಡ ಇವತ್ತು ಕಾಣುವಂಥ ಒಂದು ಸಂತೋಷದ ಸಂದರ್ಭ. ಭಾಳ ನಮಗೆ ಸಂತೋಷ ಆಗ್ತಾಯಿದೆ. ಏನು ಧಾರವಾಡಕ್ಕೆ ಕಾಶಿ ಶಿಕ್ಷಣ ಅಂತ ಏನು ಸರ್, ಶಿಕ್ಷಣ ಕಾಶಿ ಅನ್ನುವಂಥ ಹೆಸರು ಪಡ್ಕೊಂಡಿರ್ತಕ್ಕಂಥದ್ದು. ಆದರೆ ಬರುವ ದಿನಮಾನಗಳಲ್ಲಿ ಸಿಂಧನೂರು ಒಂದು ಶಿಕ್ಷಣದ ಕಾಶಿ ಅಂಥೇಳಿ ಹೆಸರು ಪಡ್ಕೊಳ್ಳೋದ್ರಲ್ಲಿ ಸಂಶಯ ಇಲ್ಲ ಏನೋ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಶಿಕ್ಷಣ ಸಂಸ್ಥೆಗಳ ಬೆಳವಣಿಗೆಗಳನ್ನು ನೋಡಿದಾಗ ವಿದ್ಯಾರ್ಥಿಗಳ ಸಂಖ್ಯೆಯೂ ಕೂಡ ಅಷ್ಟೇ ಹೆಚ್ಚಾಗ್ತಾ ಇದೆ. ಬೇರೆ ಜಿಲ್ಲೆಗಳಿಗೆ, ಬೇರೆ ಕಡೆ ಶಿಕ್ಷಣಕ್ಕಾಗಿ ಹೋಗುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಭಾಳಷ್ಟು ಕಡಿಮೆ ಆಗಿರೋದ್ರಿಂದ ನಮ್ಮಲ್ಲಿ ಶಿಕ್ಷಣ ಸಂಸ್ಥೆಗಳ ಬೆಳವಣಿಗೆಯೂ ಕೂಡ ಅಷ್ಟೇ ವೇಗವಾಗಿ ಬೆಳೆಯುವಂಥದ್ದು ಭಾಳ ಸಂತೋಷ ಅಂಥೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ನಮ್ಮ ಬರುವ ದಿನಮಾನಗಳಲ್ಲಿ ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು ಮತ್ತು ಇನ್ನಿತರ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಸಿಂಧನೂರಿನಲ್ಲಿ ಪ್ರಾರಂಭ ಆದದ್ದೇ ಆದರೆ
ಸಿಂಧನೂರು ಶಿಕ್ಷಣ ಕಾಶಿ ಆಗೋದು ಸಂಶಯ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಒಳ್ಳೆಯದಾಗಲಿ. ಗೆಳೆಯರು ಕಲಿತು ಈ ಒಂದು ವೈಷ್ಣವಿ ಗುರುಕುಲ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಚೆನ್ನಾಗಿ ನಡೀತದೆ ಅನ್ನೋದರಲ್ಲಿ ಭರವಸೆ ಐತೆ. ನಡೆಯುತ್ತೆ, ಚೆನ್ನಾಗಿ ನಡೀಲಿ. ಇಲ್ಲ